ದೊಡ್ಡ ದೊಡ್ಡ ಹಲ್ಲಿದೆ. ನಾನು ಆರ್ಕೆಸ್ಟ್ರಾ ಡ್ಯಾನ್ಸ್ ಮಾಡ್ತಿದ್ದೆ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ತುಂಬಾ ಜನ ಅನ್ಕೊಂಡವ್ರೆ ನಾನ್ ಇವ್ರ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ. ಗಾಂಡು ನಸೀಬ್ ಅಂತ ಇದಕ್ಕೆ ಅಂತ ನೋಡ್ರಿ. ಬೆಂಗಳೂರಿಗೆ ಬಂದ ಮೊದಲ ದಿನವೇ ನನ್ನ ಕರೆಂಟ್ ಹೋಗ್ಬಿಡ್ತೀರಿ ಪುರ. ಕರೆಂಟ್ ಹೋಯ್ತಲ್ರಿ. ನಾವು ಮಲ್ಲ ಮಡಿ ಅಂದೆ ಒಳಗ್ ಹೋದೆವು. ಆಮೇಲೆ ಲಿಫ್ಟ್ನಾಗ ಕರೆಂಟ್ ಆಫ್ ಹೋಯ್ತು. ಸುಸ್ವಾಗತ ಮಜಾ ಒಳಲಿ ನಿಮ್ಮ ಗೋಲ್ಡನ್ ಲೋಕಿ ಗೈಸ್. ಇವಾಗ ಬೆಂಗಳೂರು ಬಂದ್ರಿ ಅಂತ ಹೇಳಿದಲ್ರಿ, ನೀನು ಬರ್ತೀನಿ ಅಂತ ಹೇಳಿದೆ. ಸೊ ನೀನು ಹೇಳಿದಂಗೆ ಇವತ್ತು ಬಂದಿನಿ. ಬಂದಾನ ನಮ್ಮ ರೂಮ್ ನಾವು ಹೋಗ್ಕೊಂಡಾನ. ಜರ್ನಿ ಅಟೆ ಸರಿಯಾಗಿ ಇದ್ದಿತ್ತು. ಟಿಫಿನ್ ಮಾಡ್ಲಾಕ ನಡೆದೀವಿ ನಾನು ವಿವೇಕ್ ಆಫೀಸ್ ಹೋಯ್ತಾನಂತ. ಅವನಿಗೆ ಕಳಿಸ್ಕೊಟ್ಟು ಸೊ ನಾನೊಂದು ಸ್ವಲ್ಪ ಕೆಲಸ ಅದ ರೀ, ಅದು ಮುಗಿಸ್ಕೊಂಡು ಬರ್ತೀನಿ. ಬಂದು ಮತ್ತೆ ಇವ ಸಾಯಂಕಾಲ ಬರ್ತಾನೆ ನೋಡ್ರಿ, ಅವಾಗ ಭೇಟಿ ಆಗ್ಯಾರ. ಹಿಂಗೆ ವಿಡಿಯೋ ಮಾಡ್ಕೊತ ಹೋದಲ್ರಿ. ಇದು ಚಿಡಿವಂತ ತಲೆ ಹೊಡಿತೀರಿ. ಇದು ಎರಡು ಮಸಾಲೆ ದೋಸೆ ಕೊಡ್ರಿ. ಪೇ ಮಾಡ್ತೀವಿ ಮಸಾಲೆ ದೋಸೆ. ಇವ್ರಿಗೆಲ್ಲ ನೋಡಿ ನನಗೆ ಏನಂಗ್ ಬರ್ತಂದ್ರೆ ನಾನು ಸರಿಯಾಗಿ ಕಾಲೇಜ್ ಹೋಗ್ಬೇಕಾಗಿತ್ತು. ಯಾಕೆ ಹೋಗಿಲ್ಲ, ಅಲ್ಲೇ ಹಳ್ಳಿ ಊರಿಗೆ ತಿರುಗಾಡ್ದ ಅಂತ ಅನ್ಸೋದ್ರಿ. ಅವ್ರಿಗೆ ನೋಡಿದಾಗ ಒಂದ್ಸಲ ಅಲ್ಲಿ ಪಾಸ್ ಆದಾಗ ಒಂದ್ಸಲ ಹಂಗೆ ಗಾಂಡು ನಸೀಬ್ ಅಂತ ಇದಕ್ಕೆ ಅಂತ ನೋಡ್ರಿ. ನೋಡ್ರಿ ಬಟ್ಟಿ ಮೇಲೆಲ್ಲ ಹೇತಿಟ್ಟು ಹೋಯ್ತ್ರಿ. ಅದು ಗಣಸದ ಇಲ್ಲಿ ಈ ಕಾಲೇಜ್ ಒಂದು ಕ್ರೈಸ್ಟ್ ಯೂನಿವರ್ಸಿಟಿ ಕಾಲೇಜ್ ಪಾರದ ಒಂದು ಅದು ಓದಕ್ ಬೆಳೆದ್ರೆ ಗೊತ್ತಿಲ್ಲ ಬೋಸಡಿ ಮಗನಿಗೆ. ಸುಮ್ಮಂತಿಲ್ಲದರಿಗೆ ನನ್ನ ಕೈ ಒಮ್ಮೆಲೆ ಧಕ್ಕೆ ಹೊಡಿತಿಗೆ ಮೈ ಮೇಲೆ ಚಟ್ನಿ. ಈಗ ಆರಾಮಾಗಿ ಫ್ರೆಶ್ ಆಗಿ ಹೋಗಿ ಆರಾಮಾಗಿರಾಮಪ್ಪ ಅಂದ್ಬಿಟ್ಟಿದ್ದಾರೆ. ಆ ಸುಳೆ ಮಗ ಹೇಟ್ ಹೊಡ್ಯಾರ ಮೈ ಮೇಲೆಲ್ಲ. ವಿವೇಕನ ಆಫೀಸ್ ನೋಡಿದೇವ್ರಿ ನಾವೀಗ. ಮೇಡಮ್ ವಿವೇಕ್ ತೋರಿಸ್ಬೇಕು ಹಾಕೊಂಡ್ದಾನೆ. ಏನ್ ತೋರಿಸ್ತೀವಿ ವಿವೇಕ್? ಆಫೀಸ್ ತೋರಿಸ್ತಾನಂದ್ರಿ. ಸೊ ತೋರಿಸಿ ನೋಡಾಗಿದ್ನಲ್ಲ ನಾನು ವಾಪಸ್ ಹೋಗ್ಬಿಡ್ತೀನಿ. ಇದಾಗೆಲ್ಲ ಸಾಂಬಾರ್ ಸ್ಮೆಲ್ ಹೊಡಿದ್ರಿ. ಕತ್ತಿ ಮಗ ಮಾಡಿದ್ ತಪ್ಪಿ ಇಲ್ಲೆಲ್ಲ ಬಿತ್ತು, ಇಲ್ಲೆಲ್ಲ ಮೊಬೈಲ್ ಕೂಡ ಸಾಂಬಾರ್ ಹಾಕಿದ್ರಿ. ಅವನಿಗೆ ನೋಡೋದ ಕಪ್ಪಳದಾಗ ಹೊಡಿಬೇಕಂದಿದ್ರಿ. ಬಟ್ ವಿವೇಕನ ಮಗ ನೋಡಿ ಸುಮ್ಮನೆ ಬಿಟ್ಟ ಕತ್ತಿ ಮಗನಿಗೆ. ಬೆಂಗಳೂರು ಬಂದಾಗ ಬ್ಯಾರನೇ ಫೀಲ್ ಐತೆ ನನ್ಗೆ. ಇಲ್ಲಿನ ಜನಕ್ಕೆ ನೋಡಿ, ಇಲ್ಲಿ ಮಾತಾಡೋಣಕ್ ನೋಡಿ. ಡ್ರೀಮ್ ಸಿಟಿ ಇದು, ಬಟ್ ಐ ಕಾಂಟ್ ಸ್ಟೇ ಹಿಯರ್ ಫಾರೆವರ್. ವಿವೇಕ್ ಎಲ್ಲರೂ ಟಾನಿಕ್ ಅಂತಾರ. ಟಾನಿಕ್ ಟವರ್ ಟಾನಿಕ್. ಯಾಕಂದ್ರೆ ಪಪ್ಪನ ಹೆಸರು ಮಾಣಿಕ್ ಅದ ರೀ, ಅದಕ್ಕೆ ಟಾನಿಕ್ ಅಂತ ಹೇಳಿ. ಇವಾಗ ಛತ್ರಪತಿ ಶಿವಾಜಿ ಮಹಾರಾಜರು ಜೈ ಹೊಡಿತೀರಿ. ಹೊಡಿಲಿಕ್ಕಾಗಿಲ್ಲ ಗೈಸ್, ಸಾರಿ ಫಾರ್ ದಟ್. ಯಾಕಂದ್ರೆ ಅಲ್ಲಿ ಭಾಳ ನಾಯ್ಸ್ ಇದ್ರಿ. ನಾ ಎಷ್ಟು ಚೇರು ಕೇಳೋಗ್ತೀವಿ, ಹೊಡ್ಲಿಕ್ಕಾಗಿಲ್ಲ. ಫಿಲಿಮ್ ನೋಡಿ ಏನಿಸ್ತು ಗೊತ್ತಾ, ಇದ್ದಿದ್ದ ಮಹಾನ್ ವೀರ ಸಂಭಾಜಿ ಮಹಾರಾಜರಿಗೆ ಬೋಳಿ ಮಕ್ಕಳ ಸಾಂಬಾರ್ ಅಲ್ಲ, ಬಲಿದಾನ ಕೊಟ್ಟವರಿಗೆ ಸ್ವಲ್ಪ ಮರ್ಯಾದೆ ಅಂತ ಇರುತ್ತೆ. ನಾಲಿಗೆ, ಊರು, ಉಪ್ಪು, ರಕ್ತ ಇಲ್ಲಿ ಏನ್ ಬಿಟ್ಟಿದ್ದಾರೆ ಹೇಳಿದ್ರು. ಅಷ್ಟೆಲ್ಲ ಮಾಡಿದ್ರು ಧರ್ಮ ಪರಿವರ್ತನೆ ಮಾಡ್ಕೊಂಡಿಲ್ಲ. ಅದು ಧರ್ಮಕ್ಕಿರುವ ನಿಯತ್ತು. ಸ್ವಲ್ಪ ಆಸೆ ತೋರಿಸಿದ್ರೆ ಮಕ್ಕಳಿಗೆ ಫ್ರೀ ಅಡ್ಮಿಷನ್ ಕೊಟ್ರೆ ಕನ್ವರ್ಟೆಡ್. ಹೆಸರೇನ ನಾಯಿ? ಅದ್ರ ಹೆಸರೇನಪ್ಪ ಹೆಸರು? ರೂಬಿನಾ? ನಿನ್ನ ಹೆಸರೇನು? ಹೆಸರು ರೂಬಿ. ಹುಡುಗಿರ ಹೆಸರು ಸರಿಯಾಗಿರಲ್ರಿ. ನಾ ಹೆಸರು ರೂಬಿ ಅಂತಿಟ್ರು. ಅದು ಅಕ್ಚುಲಿ ನಾ ಇದ್ದಂಗೆ ಅಲ್ರಿ, ಇದು ಕುರಿ ಮರಿ ಇದ್ದಂಗೆ ಅದ ರೀ. ಅದು ಫಿಲ್ಮ್ ನೋಡಿದ್ರಿ ಒಬ್ಬವನೇ ಮನ್ಸಿಗೆ ಹತ್ತದ ಲಾಸ್ಟಿಗೆ ಸ್ವಲ್ಪ. ಇವಾಗ ಹಸು ಹೋಗ್ಯಾವಲ್ರಿ. ಬರಲ್ಲ ಹಿಂಗೆ ಹೋಗಿ ಮೆಟ್ರೋ ಹೋಗೋದ. ಮೆಟ್ರೋ ರೂಮಿಗೆ ವಿವೇಕಮಲ್ಲಿ ಹೋಗಿ ರಾತ್ರಿ ತಿಂದು ಅಲ್ಪ ಸ್ವಲ್ಪ ತಿಂದು ರೆಸ್ಟ್ ಮಾಡೋಣ. ಹಿಂಗೆ ಮಾಡಿದ್ರೆ ಏನು ಆರಾಮ್ ಪೀಸ್ ಆಗಿರ್ತೀವಿ. ಬಸವ ಅವರು ನಮಗೆ ಬೆಂಗಳೂರಿನ ಸಿಕ್ಕಿದ್ರು. ಊರು ಧಾರವಾಡದವ್ರಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಕಂಟಿನ್ಯೂ ಸಪೋರ್ಟ್ ಮಾಡ್ರಿ. ಎಷ್ಟು ಟ್ರೈನ್ ಚೇಂಜ್ ಮಾಡ್ಬೇಕು ನೋಡ್ರಿ. ಅಂದ್ರೆ ಸ್ಟೇಷನ್ ಆಗೋದು ಮತ್ತೊಂದು ಸ್ಟೇಷನ್ ಚೇಂಜ್ ಮಾಡ್ಬೇಕು. ಎಲ್ಲ ನಾವು ಹುಷಾರಿದ್ದೇವೆ ನೋಡಿದ್ರೆ ಡಿಗ್ರಿ ಹುಷಾರಿಂದ ಏನ್ ಮಾಡ್ಬೇಕು. ಅವ್ರಿಗೆ ಇವತ್ತು ಹೋಗಿ ಹೀಟ್ ಆಗದ. ಸ್ವಲ್ಪ ಫುಲ್ ಫೇಮಸ್ ಅರ ಅವರು. ತೆಗ್ದ ಕೂದಿಲ್ಲ ಅವ್ರಿಗೆ. ಥ್ಯಾಂಕ್ ಯು. ನಮಗೆ ಬಸ್ ಪಾಸ್ ಮಾಡ್ತಾರೆ. ಅವರು ನಮ್ ಬೀದರ್ದವ್ರ ನೋಡ್ರಿ. ಅಯ್ಯೋ ಮೇಡಮ್, ಒಂದ್ ವಿಡಿಯೋ ಮಾಡ್ಬೇಕು ಅಂದು. ಕೂತ್ಕೊಳ್ಳಿ ರೇಷ್ಮಾ ಅವ್ರೆ, ನೀವು ಕೂತ್ಕೊಳ್ಳಿ.
ಚೆನ್ನಾಗಿದ್ದೀರಾ? ನಿಮ್ಮನ್ನೆಲ್ಲ ಟಿವಿಲಿ ನೋಡಿದೆ. ಥ್ಯಾಂಕ್ ಯು ಸೋ ಮಚ್. ಏನು ಊಟ ಮಾಡಿಲ್ಲ, ಇವಾಗ ನಾನು ರೈಸ್ ಮಾಡಿ ಚಿತ್ರಾನ್ನ ಮಾಡ್ಕೊಡ್ತೀನಿ. ವೆಜಿಟೇರಿಯನ್ ಅಂತ ಪ್ರೀತಿಯಿಂದ. ಬಿರಿಯಾನಿ ತಿನ್ನಲ್ಲ ಎಗಿಟೇರಿಯನ್ ಎಗ್ ತಿಂತೀನಿ, ಬಟ್ ರಕ್ತ ಬರೋ ತಿನ್ನಲ್ಲ. ಅದೆಲ್ಲ ನಿಮಗ್ ಬಿಟ್ಟಿರೋದು. ಇಲ್ಲ, ನೀವು ಚಿಕನ್ ಮಟನ್ ತಿಂದರೆ ಇಷ್ಟು ಫಿಟ್ ಆಗಿದ್ದೀರ ಹೆಂಗೆ? ಜೆನೆಟಿಕ್ಸ್. ಹೌದು, ವರ್ಕೌಟ್ ಮಾಡ್ತೀನಿ ಚೆನ್ನಾಗಿ. ಹೋಮ್ ವರ್ಕೌಟ್ ನೋಡಿ ಫ್ರೆಂಡ್ಸ್, ವರ್ಕೌಟ್ ಮಾಡ್ತಾರಂತೆ. ಎಲ್ಲರೂ ಹಿಂಗೆ ಇರ್ಬೇಕು ನಿಜ. ಸ್ವಲ್ಪ ಜನಕ್ಕೆ ಮಟನ್ ಚಿಕನ್ ತಿನ್ನಲ್ಲ, ಫಿಶ್ ತಿನ್ನಲ್ಲ, ಬಟ್ ಅವ್ರು ಬಾಡಿ ಹೆಂಗ್ ಮೇಂಟೈನ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ನೋಡಿ, ನಮ್ಮ ಬ್ರದರ್ ನೋಡ್ಕೊಳ್ಳಿ, ನಮ್ಮ ಬ್ರೋಗ್ ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಮಟನ್ ತಿನ್ನಲ್ಲ ಅವರು ಅಂತ. ಅದೇ ಎಲ್ಲ ತಿಂದ್ರೆ ಬೀಫ್ ಬರುತ್ತೆ. ಇಲ್ಲ ಇಲ್ಲ, ಅದು ಯಾರು ತಿನ್ನಲ್ಲ. ಪೂಜೆ ಮಾಡ್ತೀವಿ ನಿಜ. ಚಿಕ್ಕ ಹುಡುಗಿಲಿ ನನ್ಗೊಂದ್ಸಲಿ ತಿನ್ಸಿದೆ ಅಂತ ನಾವು. ಅದು ಕಡಿತ ಬಂದ್ಬಿಟ್ಟು ಮೈಯಲ್ಲೆಲ್ಲ ಅದು ಅಂದ್ರೆ ಅಲರ್ಜಿ ಆಗುತ್ತೆ ನಿಮ್ಗೆ. ಅದು ನಾಗರೂಧವೈದ್ಯ. ನಾವು ಸಾಸಲ್ ಅಂತ ಹೇಳ್ಬಿಟ್ಟು ಶಿವನ್ ದೇವಸ್ಥಾನ ಇದೆ, ಅಲ್ಲಿಗೆ ನಾನು ಕರ್ಕೊಂಡು ಹೋಗಿದ್ದು. ಸಾಸಲ್ ಅಂತ ಹೇಳ್ತೀವಿ. ಮೊಟ್ಟೆ ಗುರು, ಮೊಟ್ಟೆ ಗುರು ಇರು. ನನ್ ಬೇಡ, ನಾನು ತಿನ್ಕೊಂಡ್ ಬಂದೆ ಬೆಳಗ್ಗೆ, ತಿಂದೆ 4 ಮೊಟ್ಟೆ. ಮತ್ತೆ ರೇಷ್ಮಾ ಅವರೇ ಹೇಳ್ಬೇಕು. ನೇಲ್ಸ್ ಎಲ್ಲ ನಾವು ಪ್ರಮೋಷನ್ ಇತ್ತು ಒಂದು. ಹೌದಾ? ಇದನ್ನೇ ನಮ್ದು ನುಗ್ಗೆಹಳ್ಳಿನ. ಹೌದು, ಬಡವ್ರ ಮನೆ ಅಡ್ಜಸ್ಟ್ ಮಾಡ್ಕೊಬೇಕು. ಬ್ಯಾಚುಲರ್ ಮನೆ ಇದು. ಫ್ರೆಂಡ್ಸ್ ಏನ್ ಹೇಳ್ತಾರೆ ಗೊತ್ತಾ, ನವೀನು ಅವ್ರು ಬ್ಯಾಚುಲರ್ ಅಂತ, ಅದಕ್ಕೆ ಬೇಗ ಮದ್ವೆ ಆಗ್ಬಿಟ್ಟು ಫ್ಯಾಮಿಲಿ ಆಗ್ಬಿಡಿ. ಯಾರಾದ್ರೂ ನಮ್ಮ ಬಗ್ಗೆ ಒಳ್ಳೆ ಮಾತು ಹೇಳಿದ್ರೆ ನನ್ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನನಗೆ ಗೊತ್ತು ಅವ್ರು ಯಾರು ಅಂತ, ಅವ್ರಿಗೆ ಗೊತ್ತು ನಾನ್ ಯಾರು ಅಂತ. ಗಿಚ್ಚಿಗಿಲಿ ಹೇಗೆ ಹೋದ್ರಿ ನೀವು? ಆಕ್ಚುಲಿ ನಾನ್ ಗಿಚ್ಚಿಗಿಲಿ ನನ್ಗೆ ಫ್ರೀಡಮ್ ಟಿವಿಯಿಂದ ಇಂಟರ್ವ್ಯೂ ತಗೊಂಡ್ರು. ತುಂಬಾ ಚಾನಲ್ ಅಲ್ಲಿ ಇಂಟರ್ವ್ಯೂ ತಗೊಂಡ್ರು ನಂಗೆ. ಆಮೇಲೆ ಅದೇ ಬೆಳಿತಾ ಇದ್ನಲ್ಲ ಅವಾಗ ಅಲ್ಲಿಂದ ನಂಗೆ ನಂಬರ್ ತಗೊಂಡವ್ರಿ. ಫ್ರೀಡಮ್ ಟಿವಿಯಿಂದ ನಂಬರ್ ತಗೊಂಡು, ಒಂದ್ ಚಾನಲ್ ಇಂದ ನಂಬರ್ ತಗೊಂಡು ನನ್ಗೆ ಫೋನ್ ಮಾಡಿದ್ರು. ಫೋನ್ ಬಂದಾಗ ಎಕ್ಸ್ಪ್ರೆಷನ್ ಹೇಗಿತ್ತು ನಿಮ್ದು? ಹೀಗೆ ನಂಗೆ ಗೊತ್ತೇ ಇರ್ತಿಲ್ಲ, ಬಟ್ ಫೋನ್ ಮಾಡಿದ್ರ ಖುಷಿ ಆಯ್ತು, ಒಂದ್ ಸ್ವಲ್ಪ ದುಃಖನೂ ಆಯ್ತು. ಆದ್ರೂ ನಮ್ ಬೀದರ್ ಕಡೆ ನಮ್ ಮನೆಯಲ್ಲಿ ನಿಮ್ದೆಲ್ಲ ಟಿವಿಲಿ ಬರ್ತಿತ್ತು ನೋಡಿ, ಎಲ್ಲರೂ ಖುಷಿ ಪಡ್ತಾ ಇದ್ರು ನಿಮ್ ವಿಡಿಯೋಸ್ ಎಲ್ಲ ನೋಡಿ. ತುಂಬಾ ಆಲ್ಮೋಸ್ಟ್ ಎಲ್ಲ ಸರ್ದೆಲ್ಲ ಮಸ್ತ್ ವಿಡಿಯೋಸ್ ಎಲ್ಲ ಓಡ್ಲತ್ತವ. ಬಟ್ ಕೆಲವೊಂದು ಜನ ಏನ್ ಮಾಡ್ತಾರ ಅಂದ್ರೆ ಹೇಟ್ ಸ್ಪ್ರೆಡ್ ಮಾಡ್ಲತ್ತಾರ, ಲೈಕ್ ಹಿಂಗ ಅಂತ. ಸೊ ಎಲ್ಲ ನೀವೆಲ್ಲ ಫ್ರೆಂಡ್ಸ್ ಇದ್ದಂಗೆ. ನಾವು ನಮ್ ಜೀವನ ಮಾಡ್ತಾ ಇದೀವಿ, ಅವ್ರ ಜೀವನ ಮಾಡ್ತಾ ಇದ್ದಾರೆ. ಜನಗಳು ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಜನ ಅನ್ಕೊಂಡವ್ರೆ ನಾನ್ ಇವ್ರ ಜೊತೆ ಸಂಸಾರ ಮಾಡ್ತಾ ಇದೀನಿ. ನಿಜವಾಗ್ಲು ಗಾಡ್ ಪ್ರಾಮಿಸ್. ತುಂಬಾ ಜನ ಅನ್ಕೊಂಡವ್ರೆ ಅವ್ರು ನಮ್ಮನೆಗೆ ಬಂದು ಸಂಸಾರ ಮಾಡ್ತಾರೆ ಅಂತ. ನಿಜವಾಗ್ಲು ಅವ್ರ ಸಂಸಾರ ಅವ್ರು ಮಾಡ್ತಾವ್ರೆ, ನನ್ ಸಂಸಾರ ನಾನ್ ಮಾಡ್ತಾ ಇದೀನಿ. ನನ್ ಗಂಡನ ಜೊತೆ, ನನ್ನ 2 ಮಕ್ಳ ಜೊತೆ ನಾನ್ ಸಂಸಾರ ಮಾಡ್ತಾ ಇದೀನಿ. ಅವ್ರು ಬಂದು ಫ್ಯಾಮಿಲಿ ಅಂದ್ರೆ ಬ್ಯಾಚುಲರ್. ಅವ್ರ ಫ್ಯಾಮಿಲಿ ಎಲ್ಲ ಬ್ಯಾಚುಲರ್, ಫ್ಯಾಮಿಲಿ. ಹೌದು, ಒಂದು ಏನೋ ಒಂದು ಇಂಟರ್ವ್ಯೂ ಅದೇ ನೋಡಿದೆ. ಯಾರು ಇಲ್ಲ ನೋಡಿ, ಜಸ್ಟ್ ನಾನು ಬಂದೆ. ಇವಾಗ ಒಂದು ಪ್ರಮೋಷನ್ ಇದೆ, ಬಿರಿಯಾನಿ ಪ್ರಮೋಷನ್ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ವಿ, ನಾನು ಬಂದೆ. ಬಿರಿಯಾನಿ ಇವ್ರು ಬಂದ್ರು, ಇವ್ರಿಗೆ ಅಣ್ಣದ ಋಣ ಇಲ್ಲಿದೆ ಅಂತ ಅಂದ್ಬಿಟ್ಟು ಬಿರಿಯಾನಿ ಇದೆ ಅಂತ ಹೌದು ಹೌದು ನಾವ್ ಹೇಳ್ಕೊಂಡೋದ್ರು. ಆದ್ರೆ ನಂಗೆ ಗೊತ್ತಿಲ್ಲ ನೀವು ವೆಜಿಟೇರಿಯನ್ ಅಂತ ಅಂದ್ಬಿಟ್ಟು. ಅವ್ರ ತಲೆ ಮೊಟ್ಟೆ 2 ಒಂದೇ. ನಮ್ ರೀಲ್ ಓಡ್ತಾ ಇದೆ ಅಂದ್ರೆ ಟ್ರೋಲರ್ಸ್ ಮುಟ್ಟಿದ್ದಾರೆ ಅಂತ. ಇವ್ರು ಏನ್ ಖುಷಿ ಪಡ್ತಾರೋ ನೋಡಿ. ನಿಜವಲ್ಲೂ ಈ ಎಕ್ಸ್ಪ್ರೆಸ್ ತರ ಓಡ್ತಾ ಇದ್ದಾರೆ, ಟ್ರೋಲರ್ಸ್ ನಮ್ ಕೈ ಹಾಕಿದ್ದಾರೆ ಅಂತ ಅರ್ಥ. ರೇಷ್ಮಾ ಅವ್ರೆ, ಅದೆಲ್ಲ ಒಂದ್ ಕಡೆ. ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಇವರ ಕಲ್ಯಾಣ ಸೌಭಾಗ್ಯ ಯಾವಾಗ ಅಂತ ಅದು ಅವ್ರಿಗೆ ಗೊತ್ತು. ಬೀದರ್ ಅಂತೆ. ನಿಮಗ ನೋಡಕ್ಕೆ ಬಂದಿದೆ ನಾವು. ಹೌದಾ? ಸರ್ಪ್ರೈಸ್. ಇವಾಗ್ಲೂ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಹಾಲಲ್ಲಿ ಜೇನುತುಪ್ಪ ಹಾಕೊಂಡ್ ಕುಡ್ದಷ್ಟು ಖುಷಿ ಆಯ್ತು. ನನಗೆ ಇನ್ನೊಂದೇನ್ ಗೊತ್ತಾ? ಇಲ್ಲ ಇವನ್ ದೊಡ್ಡ ಹಲ್ಲಿದೆ ಅವ್ರು. ನಿಜ ದೊಡ್ಡ ನರಸಿಂಹರಾಜ್ ದೊಡ್ಡ ಹಲ್ಲಿದೆ ಅಂತ ಹೇಳ್ತವ್ರೆ. ಇಲ್ಲ ಇಲ್ಲ ಇಲ್ಲ, ಸುಮ್ಮನೆ ತಮಾಷೆ ಹೇಳಿದೆ. ತಮಾಷೆ ನಿಜಾನೇ ನಿಜ ಹೇಳಿದೆ. ಆಕ್ಚುಲಿ ನಮ್ಮನೇಲಿ ಎಲ್ಲರೂ ನಂಗೆ ಆಡ್ಕೊಡೋರು. ಹೆಂಗೆ ಅಂದ್ರೆ ನರಸಿಂಹರಾಜು, ನೀನ್ ನರಸಿಂಹರಾಜು ಅಂತ ಹೇಳೋರು ನಂಗೆ.
ನಾನು ಬೇಜಾರು ಮಾಡ್ಕೊಂತ ಇದ್ದೆ. ನಸೀಬರಾಜ್ ಅಂದ್ರೆ ನನ್ನ ಫ್ರೆಂಡ್ ಹೇಳಿದ್ಲು ಒಬ್ಳು ರಿಜ್ವಾನ ಅಂತ ಹೇಳ್ಬಿಟ್ಟು, ಅವಳು ಕ್ಲಾಸ್ಮೇಟ್, ನನ್ನ ಕ್ಲಾಸ್ಮೇಟ್ ಅಂದ್ರೆ ಚಿಕ್ಕ ಹುಡುಗಿಲಿ, ಕ್ಲಾಸ್ 6ನೇ ಕ್ಲಾಸಲ್ಲಿ. ನಸೀಬರಾಜ್ ಅಂತ ನಗ್ತಾರ ಕಣೆ, ನಮ್ಮ ಕುಟುಂಬದಲ್ಲಿ ಎಲ್ಲಾರ ನೋಡ್ಕೊಂಡು ಅಂತ ಹೇಳಿದ್ರೆ ನೀನ್ ಪುಣ್ಯ ಮಾಡಿದ್ಯಾ ಅಂತ ಹೇಳಿದ್ಲು. ಯಾಕೆ ಅಂದ್ರೆ ನಸೀಬರಾಜ್ ಯಾರು ಗೊತ್ತಾ, ಇಡೀ ಕರ್ನಾಟಕ, ಇಡೀ ಓಲ್ಡ್ ಕರ್ನಾಟಕ ಎಲ್ಲರೂ ನೋಡಿ ನಗ್ತಾರೆ ಅವ್ರ ಕಾಮಿಡಿಗೋಸ್ಕರ. ಓ ಆ ಕಡೆಯಿಂದ ಮೇಡಮ್ ಸ್ಟೇಜ್ ಮೇಲೆ ಹೋದಾಗ ನರ್ವಸ್ ಆಗುತ್ತಾ? ನರ್ವಸ್ ಅಂದ್ರೆ ನಾನು ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ ಫಸ್ಟ್. ನಾನು ಆರ್ಕೆಸ್ಟ್ರಾ ಡ್ಯಾನ್ಸ್ ಮಾಡ್ತಿದ್ದೆ ಫ್ರೆಂಡ್ಸ್. ನಾನು ನನ್ನ ಮಕ್ಳಿಗೆ ಸಾಕೋಕೆ ನಾನು ಈ ತರ ಕೆಲಸ ನಾನು ಎಷ್ಟು ಕಪ್ಪಗಾಗಿದ್ದೀನಿ ನಾನು. ಅವಸ್ಕೊಳ್ಳೋದೇನಿಲ್ಲ ಅದು. ಅಲ್ರಿ ನನಗ ಅವ್ರಿಗೆ ಕಂಪೇರ್ ಮಾಡಿ ನೋಡಿದ್ರೆ ಮುಖ ಪೂರ ಬ್ಲ್ಯಾಕ್ ಆಗೋಗಿದೆ ನಾನು. ತುಂಬಾ ಚೆನ್ನಾಗಿದೆ. ಇಲ್ಲ ಈ ಕಡೆ ಬಿಸಿಲು ಕಲರಿಂದ ಅಲ್ಲ, ಮನ್ಸಿಂದ ಮನಸ್ಸಿದ್ರೆ ಕಲರ್ ಇರೋದು ನಾಳೆ ಇರಲ್ಲ ನನಗೆ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಗ ಜಾಸ್ತಿ ಸಿಗಿದೆ ಬೇಡ, ನಮ್ಗೆ ಹೊಟ್ಟೆ ತುಂಬಾ ಸಿಕ್ಕರೆ ಸಾಕು. ಹೊಟ್ಟೆ ತುಂಬ ಅಲ್ಲ, 10 ಜನಕ್ಕೆ ನೀನು ತಿನ್ನಿಸ್ಬೇಕು, ನಿಮ್ಗೆ ಅನ್ನ ಅಂತ ಹೇಳ್ತೀನಿ. ಹೌದಾ? ತಿನ್ಬಿಟ್ಟು ಹೇಳಿ ಬ್ರೋ ಹೇಗಿದೆ ಅಂತ. ಥ್ಯಾಂಕ್ ಯು. ನಾ ಆಕ್ಚುಲಿ ನಾನ್ ವೆಜ್ ಅದರಿ, ಬಟ್ ನಾ ತಿನ್ನಲ್ಲ. ಅದ್ರ ಸಂಬಂಧ ನಮ್ಮ ನವೀನ್ ಅವ್ರ ಏನ್ ಮಾಡ್ರ ಪ್ರೀತಿಲಿಂದ ಕಷ್ಟಲಿಂದ ಗೊತ್ತಿಲ್ಲ, ಬಟ್ ಮಾಡ್ಕೊಟ್ರ. ರೇಷ್ಮಾ ಅವ್ರ ಟೇಸ್ಟ್ ಮಾಡಿ ಹೇಳ ನಿಮ್ ಯೂಟ್ಯೂಬ್ ಅಲ್ಲಿ. ಇದಕ್ಕೆ ಕೋಸಂಬರಿ ಇದರಿ, ಬಟ್ ಅವ್ರ ಮೊಸರು ಬಜ್ಜಿ ಅಂತಾರ. ನೀವು ಕೋಸಂಬರಿ ಅಂದ್ರೆ ಸೌತೆಕಾಯಿ ಹಾಕಿರ್ತೀವಿ, ಇದು ಸೌತೆಕಾಯಿ ಹಾಕಿಲ್ಲ, ಈರುಳ್ಳಿ ಇರೋದು. ಯಾಕೆ? ಹೆಸರು ಬೇಳೆ, ಸೌತೆಕಾಯಿ, ಈರುಳ್ಳಿ ಒಗ್ಗರಣೆ ಮಾಡಿರ್ತಾರಲ್ಲ, ಅದಕ್ಕೆ ಕೋಸಂಬರಿ ಅಂತೀವಿ. ಕೊಡ್ತಾರ ಗೊತ್ತಾ? ಅದಾ ಪಾನ್ಕನೆ ಅಂತಾರೆ. ಅದ್ರ ಜೊತೆಗೆ ಹೆಸರು ಬೇಳೆ ಹಾಕಿ ಕೊಡ್ತಾರ. ಮೂಂಗ್ ದಾಲ್ ಅದಕ್ಕೆ ಹೇಳ, ನಮ್ ಕಡೆ ಏನಂತಾರೆ, ಶಾಕ್ ಆಗ್ಬಾರ್ದು ನೀವು. ಗುಗುರಿ ಅಂತಾರೆ. ಗುಗುರಿ ಗಾಳಿಪಟ ಗುಗುರಿ ಅಲ್ಲ ನಮ್ ಕಡೆ ಹಿಂಗೆಲ್ಲ ಹಾಕಿ ಮಾಡ್ತಾರಲ್ರಿ, ಗುಗುರಿ ಅಂತಾರ ನಮ್ ಕಡೆ. ನಿಮ್ ಕಡೆ ರೇಷ್ಮಾ ಅವ್ರಿಗೆ ಏನಾದ್ರು ಹೆಸರು ಬೇರೆ ಇಟ್ಟಿದ್ದೀರಾ? ಲೈಕ್ ಮೈಕಲ್ ಜಾಕ್ಸನ್ ರೇಷ್ಮಾ ಅಂತ. ಕ್ರೇಜಿ ಅಂದ್ರೆ ಒಂಥರ ಏನಂತಾರೆ, ಕ್ರೇಜಿ ಅಂತಂದ್ರೆ ಕ್ರೇಜಿ ಪರ್ಸನ್ ಇವರು. ಒಂಥರ ಎಲ್ಲಾರು ಚೆನ್ನಾಗಿ ನಗಿಸ್ತಾರೆ, ಒಂಥರ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಎಲ್ಲಾರ್ಗು ನಗಿಸ್ತಾರೆ. ಚಿಲ್ ಪರ್ಸನ್. ಚೂಟಿ ಇದಾರೆ ಏನು ಮತ್ತೆ ಚೂಟಿ ಅಂದ್ರೆ ಕ್ರೇಜಿ ಅಲ್ಲ. ನಾನು ಚೂಟಿ ಅಂದ್ರೆ ಏನು? ಕ್ರೇಜಿ ಅಂತಂದ್ರೆ ಯಾರು ಯೋಚನೆ ಮಾಡದೆ ಇರಂಗೆ ನೀವು ಯೋಚನೆ ಮಾಡ್ತೀರಾ. ಯೂನಿಕ್ ಪರ್ಸನಾಲಿಟಿ. ಇದೇನಾ ಈ ಶೋಲೆ ಹೋಗ್ತಾ ಇದೀರಾ ನೀವೀಗ? ಈ ಶೋಲೆನೆ ಹೋಗ್ತಾ ಇದ್ದೀರಾ? ಇಲ್ಲ ಇವಾಗ ಮತ್ತೆ ಶೋ ಮಾಡ್ತಾ ಇದೀರಾ? ಮತ್ತೆ ಒಂದು ಡ್ಯಾನ್ಸ್ ಶೋಗೆ ಕರೆದವ್ರೆ ನನಗೂ ನವೀನ್ಗೆ. ಬಟ್ ನಾನು ಕಲರ್ಸಲ್ಲಿ ಸೈನ್ ಹಾಕಿದ್ದೀನಲ್ವಾ, ಅದಕ್ಕೋಸ್ಕರ ಹೋಗಕ್ಕೆ ಒಂದ್ ಸ್ವಲ್ಪ ಕೇಳ್ಬೇಕು. ಎಲ್ಲ ಚೆನ್ನಾಗಿ ಮಾಡಿದೀರಾ. ನಮಗ ನವೀನ್ ಅವರು ಕಾಫಿ ಮಾಡ್ಕೊಟ್ರ. ಕುಂತು ಬೆಳಗ್ಗೆ ಬಂದ್ 2-3 ತಾಸು ಐತ್ರಿ ರೇಷ್ಮಾ ಅವ್ರೆ. ನಾ ಬಂದ್ 2-3 ತಾಸು ಐತ್ರಿ ಕುಂತು ಅವ್ರ ಜೊತೆ ಮಾತಾಡ ನಮ್ಗೆ ಬಾಳ ಖುಷಿ ಆಯ್ತು. ರೇಷ್ಮಾ ಅವ್ರ ಗಿಲ್ಲಿ ಹೋಗಿ ಬಂದ್ರು, ಅವ್ರ ಬಳಿ ಕಿಂಚಿತ್ತು ದಿಮಾಕಿಲ್ಲ. ಕಾಫಿ ಮಾಡ್ಕೊಟ್ರ ಪೂರ 1 ಲೀಟರ್ಗೆ. ಯುವರ್ಸ್ ಎನರ್ಜಿ ರೇಷ್ಮಾ ಅವರು. ಜ್ಯೂಸ್ ಕುಡಿದ್ರೆ, ಕಾಫಿ ಕುಡಿದ್ರೆ ಎನರ್ಜಿ ಬರಲ್ಲ. ಏನ್ ಕುಡಿದ್ರೆ ಎನರ್ಜಿ ಬರುತ್ತೆ ಅಂದ್ರೆ ಮಜ್ಜಿಗೆ ಕುಡಿಬೇಕು. ಮಜ್ಜಿಗೆ ಕುಡಿದ್ರೆ ಎನರ್ಜಿ ಬರಲ್ಲ. ಮತ್ತೆ ಇನ್ನೇನ್ ಬರುತ್ತೆ? ಬ್ಯೂಟಿ. ಇದು ನೆಟ್ ಖಾಲಿ ಆಗ್ಬಿಟ್ಟೈತೆ. ಇದು ರೇಷ್ಮಾ ಅವ್ರ ಮೊಬೈಲ್ ನೆಟ್ ಖಾಲಿ ಆಗ್ಯದ, ಅವ್ರ ವಿಡಿಯೋ ಓಡಾಡಿಲ್ಲ. ಜೋಳ ಬೇಯಿಸ್ಕೊಂಡ್ ತಿಂದವ್ರು ನೀವು. ನುಗ್ಗಿದ್ ನಾವು, ಬೆಳೆದಿದ್ ನಾವು, ಅದ್ರಲ್ಲಿ ಜೋಳ ಬೇಯಿಸ್ಕೊಂಡ್ ತಿಂದಿದ್ ನೀವು. ನುಗ್ಗಿದ್ ನಾವು. ಇಲ್ಲೊಂದ್ಸಾರಿ ಇವಾಗ ಹೇಳಿ. ನುಗ್ಗಿದ್ ನಾವು, ಬೆಳೆದಿದ್ ನಾವು, ನುಗ್ಗಿದ್ ನಾವು, ಬೆಳೆದಿದ್ ನಾವು. ಇಲ್ಲೊಂದ್ಸರಿ ಕೇಳಿ, ಡಾಲಿ ಸರ್ ಬಾಯಿಂದನೇ ಕೇಳಿ. ಇವ್ರ ಕೈಲಿ ಹೇಳ್ಸ್ಬಿಡಿ ಪ್ಲೀಸ್. ನುಗ್ಗಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು. ನುಗ್ಗಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು. ಅದ್ರಲ್ಲಿ ಬೆಳೆ ಬೆಳೆಸ್ಕೊಂಡ್ ತಿಂದವ್ರು ನೀವು. ಜೋಳ ಬೆಳೆಸ್ಕೊಂಡ್ ತಿಂದವ್ರು ನೀವು. ಹೇಳಿದ್ರೆ ಬಟ್ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ರೇಷ್ಮಾ ಅವ್ರಿಗೆ. ಅಲ್ಲ ಬ್ರೋ? ಅದು ಅಲ್ಲಿ ನರ್ವಸ್ ಇರುತ್ತೆ. ಪಬ್ಲಿಕ್ ನರ್ವಸ್ ಏನಿಲ್ಲ ನನ್ಗೆ. ನನ್ ನಾಲ್ಗೆ ಇರೋದೇ ಆತರ, ನನ್ಗೆ ಗ್ಯಾಪ್ನೇ ಇರಲ್ಲ. ನನ್ಗೆ ಯಾರೇ ಏನ್ ಹೇಳ್ಕೊಟ್ರು ಒಂದ್ 10 ಸಲ ಹೇಳ್ಕೊಡ್ಬೇಕು.
ಇಲ್ಲಾಂದ್ರೆ ನನಗೆ ಗ್ಯಾಪ್ನೇ ಇರಲ್ಲ. ಬಟ್ ಓಕೆ, ನಮ್ಮ ರೇಷ್ಮಾ ಅವ್ರ ಕೆಳಗಡೆ ಪಿಕಪ್ ಮಾಡಕ್ಕೆ ಆಟೋ ಬಂದಿದೆ. ಹೌದು, ಅವರು ಇವಾಗ ಹೋಗೋ ಸಮಯ ಬಂತು. ಹೋಗ್ಬಿಟ್ಟು ಬರ್ತೀನಿ. ಎಲ್ಲೋ ಹೋಗ್ತಾ ಇಲ್ಲ, ನಾನು ಇಲ್ಲೇ ಇರ್ತೀನಿ. ಬಟ್ ನಾನು ಹೋಗ್ಬಿಟ್ಟು ಬರ್ತೀನಿ. ಕನ್ನಡ ಜನತೆಗೆ ಹೇಳ್ತಿರೋದು ನಾನು. ಯಾವತ್ತೂ ಅಷ್ಟೇ, ನಾವು ಹೋಗುವಾಗ ನಾನು ಹೋಗ್ತೀನಿ ಅಂತ ಹೇಳ್ಬಿಡು, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬೇಕು. ಒಂದು ಮಾತನಾಗ ನೀವು ನನ್ಗೆ ಹೋದಾಗ ರೇಷ್ಮಾ ಅವ್ರು ಅಂದ್ರು ಯಾರೋ ಫೋನ್ ಹಚ್ಚಿರಂತ. ಸೊ ಅವಾಗ ನವೀನ್ ಏನೋ ಹೊಡಿತೆ ಅಂತಂದ್ರೆ ಇವ್ರು ಅದರ ಕೂದ್ಲಿಕ್ಕೆ ನಮ್ಮ ಯಜಮಾನ್ರು ಹೇಳಿದ್ರು ಅದು ಇಲ್ಲ ಕೂದ್ಲು ಕಿತ್ಕೊತೀನಿ ನಾನು. ನೋಡೋಣ, ಆ ತರ ಕೂದ್ಲೇ ಇಲ್ಲ. ಹೆಣ್ಣು ದೇವಸೇನ, ನಾನ್ ದೇವಸ್ಥಾನ, ಇದು ಬಾಹುಬಲಿ. ಅಲ್ಲ ಕಟ್ಟಪ್ಪ, ನಾವಿಬ್ರು ಮದ್ವೆ ಆಗ್ತೀವಿ ಒಂದು ಸೀನ್ ಅಲ್ಲಿ, ಜೋಕ್ಸ್ ಅಲ್ಲಿ ಅಷ್ಟೇ. ಕೊಡಕ್ಕೆ ರಿಯಲಿ ಅಲ್ಲ, ಆಯ್ತಾ? ರಿಯಲಿ ಆಗ್ಬಿಟ್ರು ನ್ಯೂಸ್ ಅಲ್ಲೆಲ್ಲ ಬಂದು ನಿಂತ್ಕೊಳ್ತಾರೆ. ಇವಾಗ ನವೀನ್ ನಂಗೆ ಗೋಲ್ಡ್ ಚೈನ್ ಕೊಡ್ತವ್ರೆ. ಯಾಕೆಂದ್ರೆ ಬರ್ಡೇಗೆ ಚೈನ್ ಹಾಕೊಂಡು ಎಲ್ಲ ಜನತೆಗೆ ತೋರಿಸ್ಬೇಕು ಅಂತ ಇದೀನಿ. ಅತಿ ಶೀಘ್ರದಲ್ಲೇ ಒಂದು 20 ಜನ ಇವ್ರು ಬರ್ತಾರೆ, ನ್ಯೂಸ್ ಅವರು. ಅವ್ರ ಮುಂದೆ ನಾನು ಹೇಳ್ತೀನಿ ಯಾಕೆ ಅಂತ ಹೇಳ್ಕೊಡ್ತೀರಾ. ಓಕೆ, ಬಾಯ್. ಆಟೋದ ಕೆಳಗೆ